ಇವತ್ತು ರಿಪಬ್ಲಿಕ್ ಕನ್ನಡ ಜನಗಣಮನ ಅನ್ನೋ ಥೀಮ್ನಲ್ಲಿ ಇವತ್ತು ರಿಪಬ್ಲಿಕ್ ಡೇಯನ್ನು ಆಚರಣೆ ಮಾಡ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ವಿಶೇಷ ಕಾರ್ಯಕ್ರಮಗಳಿದೆ. ಸಂಜೆವರೆಗೂ ಕೂಡ ಯಾವುದೇ ಅನುಮಾನ ಬೇಡ, ರಿಪಬ್ಲಿಕ್ ಡೇ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಗಳಿದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ನಮ್ಮೊಂದಿಗೆ ಇಬ್ಬರು ಅತಿಥಿಗಳು, ಒಂದು ಕಡೆ ಏರ್ ಮಾರ್ಷಲ್ ಆಗಿರುವಂಥ ಮುರಳಿ ಅವರು, ಕರ್ನಲ್ ಆಗಿರುವಂಥ PV ಹರಿ ಅವರು, ಇವರಿಬ್ಬರು ಕೂಡ ನಮ್ಮೊಂದಿಗೆ ಕೂತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಫ್ಲಾಗ್ ಹಾಸ್ಟಿಂಗನ್ನು ಮಾಡಲಿದ್ದಾರೆ ರಾಷ್ಟ್ರಪತಿಗಳು. ಸೊ ದೆಹಲಿಯಲ್ಲಿ ಕೆಳಗಟ್ಟಿದ್ದಂತಹ ಈ ಒಂದು ಗಣರಾಜ್ಯೋತ್ಸವದ ಸಂಭ್ರಮ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಭಾರತೀಯರು ಕಾತರರಾಗಿದ್ದಾರೆ. 10:30ಕ್ಕೆ ಧ್ವಜಾರೋಹಣವನ್ನು ಮಾಡಲಿರುವಂಥ ರಾಷ್ಟ್ರಪತಿಗಳು, ಸ್ತಬ್ಧ ಚಿತ್ರಗಳು, ಸೇನಾ ಪರೇಡನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾತರರಾಗಿದ್ದಾರೆ. 10,000 ಜನರಿಗೆ ವಿಶೇಷವಾಗಿ ಆಹ್ವಾನವನ್ನು ಕೊಡಲಾಗಿದೆ. ಮುರಳಿ ಸರ್, 10,000 ಜನರಿಗೆ ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ ಅಡಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸಾಧಕರಿಂದ ಸಾಮಾನ್ಯದವರೆಗೂ ಕೂಡ 10,000 ಜನರಿಗೆ ವಿಶೇಷವಾಗಿ ಅವರನ್ನು ಆಹ್ವಾನವನ್ನು ಮಾಡಲಾಗಿದೆ. ದೆಹಲಿಯಲ್ಲಿ, ಈ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ, ಇದು ಮೇ ಬಿ JP ನಡ್ಡಾ ಅವರು ಕಚೇರಿಯಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಸೊ ದೆಹಲಿಯಲ್ಲಿ ಅವರ ಕಚೇರಿಯಲ್ಲಿ ಇರ್ಬೋದು ಅಂತ ಗೊತ್ತಿಲ್ಲ, ಎಲ್ಲಿಂದ ಅಂತೇಳಿ. BJP ಕೇಂದ್ರ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಬ್ಯಾಡ್ಜ್ಗಳ ಬಗ್ಗೆ ಹೇಳಿ ಸರ್ ಸ್ವಲ್ಪ ನಮಗೆ. ಬ್ಯಾಡ್ಜ್ ಪದಕಗಳು, ಮೆಡಲ್ಗಳು ಪ್ಲೀಸ್ ನಮಗೆ ಎಕ್ಸ್ಪ್ಲೇನ್ ಮಾಡಲೇಬೇಕೀಗ. ಇದು 2 ಲೈನ್ ಇರೋದು ಅತಿ ವಿಶಿಷ್ಟ ಸೇವಾ ಮೆಡಲ್. ಇನ್ನೊಂದ್ಸರಿ, ಅತಿ ವಿಶಿಷ್ಟ ಸೇವಾ ಮೆಡಲ್. ಈ ಮೇಜರ್ ಜನರಲ್ ಅಂಡ್ ಅಬೌವ್ ನಾರ್ಮಲಿ ಇದು ಬಂದಿದ್ದು ನನಗೆ ಕಾರ್ಗಿಲ್ ವಾರ ಆದಮೇಲೆ. ಇದು ವಿಶಿಷ್ಟ ಸೇವಾ ಮೆಡಲ್. ವಿಶಿಷ್ಟ ಸೇವಾ ಮೆಡಲ್ ಬಂದಿದ್ದು ನನಗೆ IPKF ಆಪರೇಷನ್ ಟೈಮಲ್ಲಿ. IPKF ಇದನ್ನು ಶ್ರೀಲಂಕಾನಲ್ಲಿ ಆಯ್ತಲ್ಲ, IPKF. ಆಮೇಲೆ ಉಳಿದಿದ್ದೆಲ್ಲ 9 ವರ್ಷ 20 ವರ್ಷ ಸರ್ವಿಸ್ ಮಾಡೋದಕ್ಕೆ ಸರ್ವಿಸ್ ಮೆಡಲ್ಸನ್ನು ಕರೀತಾರೆ. ಇವೆರಡೇ ಪ್ರೆಸಿಡೆನ್ಷಿಯಲ್ ಅವಾರ್ಡ್ಸ್ ಎರಡು. ಇದು ಎರಡೂ ಅಶೋಕ ಹಾಲಲ್ಲಿ ಆಗ ನನಗೆ VSM ಬಂದಾಗ ಪಾಲಮಲ್ಲಿ ನನಗೆ ಇದು ಪ್ರದಾನ ಮಾಡಿದ್ರು. ಇದನ್ನು ಅಶೋಕ ಹಾಲಲ್ಲಿ ಇವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಲೇಡಿ ಯಾರು ಹೇಳಿ ನಂಗೆ ಮರ್ತೆ ಹೋಗ್ತದಲ್ಲ ಹೆಸರು, ಕಡೆಯಲ್ಲಿ ಪೂನಲ್ಲಿ ಹೋಗಿ ಸೆಟ್ಲ್ ಆದರು. ಇದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರಲ್ಲ ಅವರು ನನಗೆ ಪ್ರದಾನ ಮಾಡಿದ್ರು. ಭಾಳ ಅಫ್ಕೋರ್ಸ್ ಅದು ಭಾಳ ಸಿಕ್ಕಾಪಟ್ಟೆ ಗ್ರೇಟ್ ಸೆರೆಮನಿ. ಅದು ಒಂಥರ ಲೈಫಲ್ಲಿ ಅದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಸೆರೆಮನಿ ಅದು. ಅದಾದಮೇಲೆ 26/11ಗೆ ನನಗೆ ಕಮೆಂಡೇಷನ್ ಬಂತು. 26/11ನಲ್ಲಿ ಗ್ಯಾಪ್ ಇರ್ಬೋದು, ಭಾಳ ದೊಡ್ಡ ಪ್ರಮಾದ ಆಗಿಬಿಟ್ಟಿತ್ತು ಬಾಂಬೆನಲ್ಲಿ. ಸೊ ನಾನು ಆಗಾಗಲೇ ಏರ್ ಮಾರ್ಷಲ್ ಆಗಿದ್ದೆ. ಸೊ ನಾವು ಪಾಲಮ್ಮಿಂದ ನಾವು ಏನೇನು ಅವ್ರಿಗೆ ಸಾಮಗ್ರಿಗಳು ಬೇಕೋ ಅವೆಲ್ಲ ಇನ್ಕ್ಲೂಡಿಂಗ್ ಉನ್ನಿಕೃಷ್ಣ ನಾವೆಲ್ಲ ಕಳಿಸಿದ್ವಿ. ಪ್ರತಿಭಾ ಪಾಟೀಲ್ ಅವರು ಸರ್, ಪ್ರತಿಭಾ ದೇವಿಸಿನ್ ಪಾಟೀಲ್. ಪ್ರತಿಭಾ ದೇವಿಸಿನ್ ಪಾಟೀಲ್ ಈಗ ಬದುಕಿಲ್ಲ. ಪ್ರತಿಭಾ ಪಾಟೀಲು ಭಾಳ ಸಿಕ್ಕಂತ ಕೇಳಿಸ್ ಅನ್ಸುತ್ತೆ. ಪ್ರೈಮ್ ಮಿನಿಸ್ಟರ್ ಅದು ಈಗ ವಾರ್ ಮೆಮೋರಿಯಲ್ ಅದು ಇರಬೇಕು. ಇದೆ, ನಾನು ಮೊನ್ನೆ ಹೋಗ್ತಾ ಇದಲ್ಲ, ತುಂಬಾ ಜೋರಾಗಿದೆ ಸರ್, ತುಂಬಾ ಜೋರಾಗಿದೆ. ನಮ್ಮ ದೇಶವಿದೆ, ಹೋಗ್ತಾ ಇದೆ, ಬಹಳ ಚೆನ್ನಾಗಿದೆ ಸರ್ ಅದು. ಸರ್ ಓಕೆ, ನಾನು ನಿಮ್ದು ಕೇಳ್ಕೊಂಡು ಸರ್ ನಿಮ್ದು ಆ ಮೆಡಲ್ಗಳ ಬಗ್ಗೆ ಹೇಳ್ಬಿಡಿ ಸರ್. ನಮ್ಮ ಬೇಗ ನನಗೆ ತುಂಬಾ ಕ್ಯೂರಿಯಾಸಿಟಿ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ, ನಮಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಆರ್ಮಿಯಲ್ಲಿ ನ್ಯಾಚುರಲಿ ಫೀಲ್ಡ್ ಏರಿಯಾದಗಳೇ ಹಾಂ ಸರ್ ಫೀಲ್ಡ್ ಏರಿಯಾದಲ್ಲಿ ನಾರ್ಮಲಿ ಎಲ್ಲೆಲ್ಲಿ ಸರ್ವಿಸ್ ಮಾಡ್ತಾರೆ ಆರ್ಮಿ,
ಅಲ್ಲಲ್ಲಿ ಅದರದ್ದು ಸೆಕ್ಟರ್ ವೈಸ್ ಕೊಡ್ತಾರೆ ಆರ್ಮಿಯಲ್ಲಿ. ಆರ್ಮಿಯಲ್ಲಿ JNK, ಅಸ್ಸಾಂ, ಪಂಜಾಬ್, ಆಪರಕ್ಷಕ್ ಅಂದರೆ ಬ್ಲೂ ಸ್ಟಾರ್ಸ್ ಟೈಮಲ್ಲಿ ಬ್ಲೂ ಸ್ಟಾರ್ ಟೈಮಲ್ಲಿ ಈಗ ಆಪರಕ್ಷಕ್ ಎಲ್ಲ ನಡೀತಾ ಇದೆ. ಮತ್ತು JNK ಮತ್ತು ಗ್ಲೇಷಿಯರ್, ಶೆಚನ್ ಗ್ಲೇಷಿಯರ್ಸ್ ಅವಾರ್ಡು, ಮತ್ತು ಶುರುಗೆ ಮಿಲ್ಟ್ರಿಗೆ ಸೇರಿ 9 ವರ್ಷ ತನಕ. ಈಗ ಏರ್ ಮಾರ್ಷಲ್ ಮುರಳಿಯವರು ನೋಡಿ ಅಲ್ಲಿ ಲೆಫ್ಟಲ್ಲಿ ಇದಿದೆಯಲ್ಲ ಈ ಗ್ರೀನು 9 ಲೈನ್ ನೋಡ್ತೀರಿ. ಈ 9 ಲೈನ್ ಅಂದರೆ ಫಸ್ಟ್ ನೀವು ಕಮಿಷನ್ ಆಗಿ ಆಫೀಸರ್ ಆಗಿ ಫಸ್ಟ್ 9 ವರ್ಷ ತನಕ ನಿಮಗೆ ಅಲ್ಲಿ ಯಾವ ರೆಡ್ಡಿಂಗ್ ಎಂಟ್ರಿ ಇಲ್ಲ. ಇಟ್ಸ್ ಎ ಗ್ರೀನ್ ಲೈನಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಕ್ಯಾರೆಕ್ಟರ್ ಆಗಲಿ ನಿಮ್ಮ ಪ್ರತಿಯೊಂದು ಕರೆಕ್ಟ್ ಇದೆ ಅಂತೇಳಿ. ಅದು ವಾರಂಟ್ ಆಫ್ ಪ್ರೆಸಿಡೆನ್ಸ್ ಪ್ರಕಾರ ಇದು ದಿಸ್ ಇಸ್ ಈಕ್ವಲೆಂಟ್ ಟು ಪದ್ಮಶ್ರೀ. ಎಸ್, ಪದ್ಮಶ್ರೀ ಮೇಜರ್ ಜನರಲ್ ಆ್ಯಂಡ್ ಅಬೋವ್ ಏರ್ ಮಾರ್ಷಲ್ ಅವರಿಗೆ ಕೊಡೋದು. ಅದು ನಾರ್ಮಲಿ ಅವರ ಅತಿ ಉತ್ತಮ ಸೇವೆಗೋಸ್ಕರ ಕೊಡ್ತಾ ಇರೋದು ಅದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ 25 ವರ್ಷ ಸ್ವಾತಂತ್ರ್ಯ ಬಂದು 25 ವರ್ಷ ಆದಮೇಲೆ ಒಂದು ಸಿಕ್ತು ನಮಗೆ ಮೆಡಲು. ಆಮೇಲೆ ಇದೇ ರೀತಿ 30 ವರ್ಷ ಆದಮೇಲೆ ಇದು. ಮತ್ತೆ ಎಲ್ಲ ಕಡೆದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ ವಾಪಸ್ ಬರ್ತೀನಿ ಸರ್, ಮಾತಾಡೋಣ. ಆ ದೃಶ್ಯ ನೋಡ್ತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿರುವ ದೃಶ್ಯ. ಮತ್ತೊಂದು ಕಡೆ ರಾಷ್ಟ್ರಪತಿ ಮುರ್ಮು ಅವರು ಕೂಡ ಕರ್ತವ್ಯ ಪಥಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನೆರವೇರಿಸ್ತಾರೆ. ಇದು ಮೆಮೊರಿಯಲ್ ಅಂತದ್ದು, ವಾರ್ ಮೆಮೊರಿಯಲ್. ಪ್ರಧಾನಿ ನರೇಂದ್ರ ಮೋದಿ ಅವರು 1947 ಇಂದ ಇಲ್ಲಿವರೆಗೆ ಯಾರು ತೀರೋಗಿದ್ದಾರೆ, ಯಾರು ದೇಶಕ್ಕೋಸ್ಕರ ಸ್ವರ್ಗಸ್ಥರಾಗಿದ್ದಾರೆ ಅವರ ಹೆಸರುಗಳನ್ನು ಅಲ್ಲಿ ಬರೆದಿರೋದು. ಮುಂಚೆ ಇಂಡಿಯಾ ಗೇಟಲ್ಲಿ ಬ್ರಿಟಿಷ್ ಕಾಲದಿಂದ ವರ್ಲ್ಡ್ ವಾರ್ ಫಸ್ಟ್, ವರ್ಲ್ಡ್ ವಾರ್ ಸೆಕೆಂಡಿಂದ ಬ್ರಿಟಿಷರಿಗೋಸ್ಕರ ತೀರೋಗಿದ್ದನ್ನು ನಾವು ಬರಿತಾ ಇದ್ವಿ. ಈಗ ನಮ್ಮ ಪ್ರೈಮ್ ಮಿನಿಸ್ಟ್ರು, ನಮ್ಮ ಪ್ರಧಾನಮಂತ್ರಿಗಳು ಎಸ್ಪೆಷಲಿ ಈ ವಾರ್ ಮೆಮೊರಿಯಲ್ ನಮ್ಮ ದೇಶಕ್ಕಾಗಿ ಮಡಿದವರ ಹೆಸರುಗಳನ್ನ ಇರಬೇಕು. ಅದಕ್ಕೋಸ್ಕರ ಈ ವಾರ್ ಮೆಮೊರಿಯಲ್ ಆಗಿದೆ. ಮೊನ್ನೆ ನಾನು ಕಾರ್ಗಿಲ್ ಹೋದಾಗ ನೋಡಿದೆ, ಭಾಳ ಅದ್ಭುತವಾಗಿದೆ. ಎಲ್ಲರಿಗೂ ಹೇಳ್ತೀನಿ, ಒಂದ್ಸರಿ ನೀವು ಡೆಲ್ಲಿಗೆ ಹೋದರೆ ದಯವಿಟ್ಟು ವಾರ್ ಮೆಮೊರಿಯಲ್ ನೋಡಲೇಬೇಕು. ಅಲ್ಲಿ ನಿಮಗೆ ಅಲ್ಲಿ ಎಲ್ಲರ ಹೆಸರು ಬರ್ತಾರೆ, ಅವರ